ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸದಾನಂದಾಯ ನಮಃ. ಓಂ ಖಜಕೃತ್ ಸಮದ್ವಾ ತುವಿಮೃಕ್ಷೋ ನದನುಮಾಂಗೃಜೀಷಿ ಬೃಹದ್ರೇಣುಶ್ಚವನೋ ಮಾನುಷೀಣಾಮೇಕಃ ಕೃಷ್ಟೀನಾಮಭವತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 450ನೇ ಭಾಗ ಇದು. ವಿಷ್ಣು ಸಹಸ್ರನಾಮ ಸ್ತೋತ್ರದ 191ನೇ ಸದಾನಂದ ಅಥವಾ ಸುರಾನಂದ ಅನ್ನುವ ನಾಮವನ್ನು ಮತ್ತೆ ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ ಇವೆರಡನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಮೊದಲು ಈ ಸದಾನಂದ ಅಥವಾ ಸುರಾನಂದ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನ ನೋಡೋಣ. ಸದಾನಂದ ಅಂದ್ರೆ ಶ್ರೇಷ್ಠವಾದಂಥ ಆನಂದವುಳ್ಳವನು ಅಂತ ಅರ್ಥ, ಅಥವಾ ಸಜ್ಜನರಿಗೆ ಆನಂದವನ್ನು ಕೊಡುವವನು ಅಂತ ಅರ್ಥ, ಅಥವಾ ಸದಾ ಯಾವಾಗಲೂ ಆನಂದವುಳ್ಳವನು ಅಂತ ಮತ್ತೊಂದರ್ಥ. ಸುರಾನಂದ ಅಂದ್ರೆ ಸುರರಿಗೆ, ದೇವತೆಗಳಿಗೆ ಆನಂದವನ್ನು ಕೊಡುವವನು ಅಂತ ಮತ್ತೊಂದು ಅರ್ಥ. ಸುರರು ಅಂದ್ರೆ ದೇವತೆಗಳು ಅಂತ ಮಾತ್ರ ಅರ್ಥ ಅಲ್ಲ, ಈ ದೈತ್ಯರು ಅಂತನೂ ಅರ್ಥ ಆಗ್ತದೆ. ಇನ್ನೊಬ್ಬರ ಆನಂದವನ್ನ ಕಸಿಯುವಂಥವರು, ಅಥವಾ ಇನ್ನೊಬ್ಬರನ್ನ ಚೆನ್ನಾಗಿ ಹಿಂಸಿಸುವಂಥವರು. ಅಂಥವರ ಅನ ಅಂದ್ರೆ ಪ್ರಾಣ, ಅದನ್ನ ದ್ಯತಿ ಪರಿಹರಿಸುವವನು ಅಂತ, ಅದನ್ನ ಖಂಡಿಸುವವನು, ಅವರ ಪ್ರಾಣವನ್ನು ಅಪಹರಿಸುವವನು ಅಂತ ಮತ್ತೊಂದು ಅರ್ಥ. ಹೀಗೆ ಇವಿಷ್ಟು ಈ ಸುರಾನಂದ ಮತ್ತು ಸದಾನಂದ ಮೊದಲಾದ ಶಬ್ದಗಳಿಗೆ ಅರ್ಥ ಆಗ್ತವೆ. ಇನ್ನು ಮುಂದೆ ಈ ಮಂತ್ರಕ್ಕೆ, ಈ ಪ್ರಸ್ತುತವಾದಂತಹ ಮಂತ್ರಕ್ಕೆ ಏನರ್ಥ, ಮೂಲ ಋಗ್ವೇದದ ಮಂತ್ರಕ್ಕೆ ಏನರ್ಥ ಅನ್ನುವುದನ್ನ ನಾವು ನೋಡಬೇಕು. ಮೂಲ ಋಗ್ವೇದದ ಮಂತ್ರದಲ್ಲಿ ಈ ಥರದ ಮಂತ್ರ ಸ್ವರೂಪ ಇದೆ. ಸಯುದ್ಧ ಸತ್ವಾಂಗ್ ಖಜಕೃತ್ ಸಮದ್ವಾ ತುವಿಮೃಕ್ಷೋ ನದನು ಮಾರುಜೀಷಿ ಬೃಹದ್ರೇಣುಶ್ಚವನೋ ಮಾನುಷೀಣಾಮೇಕ ಕೃಷ್ಟೀನಾಂ ಮಭವತ್ ಸಹಾವ ಅಂತ ಮಂತ್ರ ಇದೆ. ಅಲ್ಲಿ ಸಯುದ್ಧ ಸತ್ವ ಅನ್ನೋದು ಹಿಂದಿನ ನಿರುದ್ಧ ಅನ್ನುವ ನಾಮಕ್ಕೆ ಸೇರಿ ಹೋಗಿದೆ. ಕೃಷ್ಟೀನಾಂ ಅಭವತ್ ಅನ್ನುವಲ್ಲಿಗೆ ಮಾತ್ರ ಈ ಮಂತ್ರಕ್ಕೆ ಸಂಬಂಧಿಸಿದ್ದಾಗಿದೆ. ಮತ್ತೆ ಸಹಾವ ಅಂತನ್ನೋದು ಮುಂದಿನ ನಾಮಕ್ಕೆ ಸೇರಿ ಹೋಗಿದೆ. ಇದಕ್ಕೆ ಸಾಯಣಾಚಾರ್ಯರು ಬರೆಯುವ ಅರ್ಥ ಮತ್ತೆ ಇದೇ ಮಂತ್ರವನ್ನು ಉಪಯೋಗಿಸಿ ಬೃಹತಿ ಮಂತ್ರವನ್ನು ಸಂಪಾದಿಸಿರುವಂತಹ ರಘುನಾಥ ಸ್ವಾಮಿಗಳು ಬರೆಯುವ ಅರ್ಥ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿವೆ. ಬೃಹದ್ ರೇಣು ಅಂದ್ರೆ, ಬೃಹತ್ ಅಂದ್ರೆ ದೊಡ್ಡದು, ರೇಣು ಅಂದ್ರೆ ಈ ಧೂಳು, ಯುದ್ಧದಲ್ಲಿ ದೊಡ್ಡ ಪ್ರಮಾಣದ ಧೂಳನ್ನು ಎಬ್ಬಿಸುವವನು ಅಂತ ಅದರ ಅರ್ಥ. ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಇಬ್ಬರು ಇದೇ ಅರ್ಥವನ್ನ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಏಕ ಅಂದ್ರೆ ಮುಖ್ಯ ಅಂತ ಅರ್ಥ. ಸಹಾವ ಅಂದ್ರೆ ಬಲವಾನ್ ಅಂತ ಅರ್ಥ. ಅದು ಈ ನಾಮಕ್ಕೆ ಸಂಬಂಧಪಟ್ಟದ್ದಲ್ಲ, ಆದರೆ ಮೂಲ ಋಗ್ವೇದದಲ್ಲಿ ಇರುವುದರಿಂದ ನಾವು ನೋಡಿದ್ವಿ ಅಷ್ಟೇ. ಮುಂದಿನ ನಾಮಕ್ಕೆ ಅದು ಹೊಂದಿಕೊಂಡಿದೆ. ಅವನು ಮಾನುಷೀಣಾಂ ಮನೋಸಂಬಂಧಿನೀನಾಂ, ಮನೋನ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಮನುವಿನ ಪ್ರಜೆಗಳು ಯಾರಿದ್ದಾರೆ ಆ ಪ್ರಜೆಗಳಿಗೆ
ಇವನೇ ಆ ಪ್ರಜೆಗಳಿಗೆ ಅಭಿಮುಖನಾಗಿ ಹೋಗುವವನು ಅಂತ ಅರ್ಥ. ಅಲ್ಲಿ ಪ್ರಜೆಗಳು ಅಂದ್ರೆ ಯಜಮಾನರಿಗೆ ಅಂತ ಅರ್ಥವನ್ನ ಸಾಯಣಾಚಾರ್ಯ ಬರೀತಾರೆ. ಯಾರು ಯಜ್ಞ ಮಾಡುವಂತ ಯಜಮಾನರಿದ್ದಾರೆ ಅವರಿಗೆ ಅಭಿಮುಖನಾಗಿ ಇವನು ಹೋಗ್ತಾನೆ ಅಂತ ಅದರ ಅರ್ಥ. ಎಲ್ಲೇ ಯಜ್ಞ ನಡೆದಿದ್ರು ಅವರಿಗೆ ಅಭಿಮುಖನಾಗಿ ಇವನು ಪ್ರಯಾಣ ಮಾಡ್ತಾನೆ. ಚವನ ಅಂದ್ರೆ ಅಭಿಗಂತ ಅಂತ ಅರ್ಥ. ಯುದ್ಧ ಅಂದ್ರೆ ಯುದ್ಧ ಮಾಡುವವನು ಅಂತ ಅರ್ಥ. ಇದು ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ, ನಾವು ಅದನ್ನು ನೋಡಿದ್ವಿ ಈಗಾಗಲೇ. ಸತ್ವ ಅಂದ್ರೆ ದಾತ, ಎಲ್ಲವನ್ನು ಪ್ರಜೆಗಳಿಗೆ ಭಕ್ತರಿಗೆ ಕೊಡುವವನು ಅಂತ ಅರ್ಥ. ಖಜಕೃತ್ ಅಂದ್ರೆ ಖಜ ಅಂದ್ರೆ ಯುದ್ಧವನ್ನು ಮಾಡುವವನು ಅಂತ ಅರ್ಥ. ಸಮದ್ವ ಅಂದ್ರೆ ಮತ ಅಂದ್ರೆ ಆನಂದ. ಸ ಅಂದ್ರೆ ಜೊತೆಗೆ ಅಂತ ಅರ್ಥ. ಯಜಮಾನರ ಜೊತೆಗೆ ಯುದ್ಧವನ್ನು ಮಾಡುವಂತಹ ಯಜ್ಞವನ್ನು ಮಾಡುವಂತಹ ಯಾವ ಯಜಮಾನರಿದ್ದಾರೆ ಆ ಯಜಮಾನರ ಜೊತೆಗೆ ಇವನು ಆನಂದವನ್ನು ಅನುಭವಿಸುವವನು ಅಂತ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದಂತೆ ಕಾಣಿಸ್ತದೆ. ತುವಿಮೃಕ್ಷ, ಮೃಕ್ಷ ಅಂದ್ರೆ ಸ್ನೇಹ ಮಾಡುವುದು ಅಂತ ಅದರ ಅರ್ಥ. ತುವೀನಾಂ ಅಂದ್ರೆ ಬಹುನಾಂ, ಅನೇಕ ಜನರಿಗೆ ಇವನೇ ಸಂಸ್ನೇಹನ ಕರ್ತ, ಅವರಿಗೆ ಎಲ್ಲ ರೀತಿಯಾದಂತಹ ಸ್ನೇಹವನ್ನ ಮಾಡುವಂಥವನು. ಅವರಿಗೆ ಕೊಡಬೇಕಾದ್ದೆಲ್ಲವನ್ನು ಕೊಟ್ಟು ಅವರಿಗೆ ಪ್ರೀತಿಯನ್ನು ಹಂಚಿದವನು, ಅವರ ಪ್ರೀತಿಯನ್ನು ತಾನು ಸಂಪಾದನೆ ಮಾಡಿದವನು. ನದನುಮಾನ್ ಅಂದ್ರೆ ಶಬ್ದವುಳ್ಳವನು ಅಂತ ಅರ್ಥ. ಋಜೀಷಿ ಅಂದ್ರೆ ಸೋಮರಸ ಅಂತ ಅರ್ಥ. ಅದರ ಅರ್ಥವನ್ನ ಮುಂದೆ ಹೇಳ್ತೇನೆ. ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳೆಲ್ಲ ಒಂದೇ ರೀತಿಯಾಗಿ ಹೇಳಿದ್ದಾರೆ. ಇದಿಷ್ಟು ರಘುನಾಥ ಸ್ವಾಮಿಗಳು ಸಾಯಣಾಚಾರ್ಯ ಹೇಳಿದ ಅರ್ಥ ಆಯ್ತು. ಇನ್ನ ಈ ಮೂಲ ಮಂತ್ರಕ್ಕೆ ವ್ಯಾಖ್ಯಾನ ಮಾಡಿದಂಥ ಭಗವಂತಾಚಾರ್ಯ ಏನು ಅರ್ಥ ಹೇಳಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಇದೇ ಭಗವಂತಾಚಾರ್ಯರು ಸುರಾನಂದ ಅಂತ ಈ ಶಬ್ದವನ್ನ ಇಟ್ಕೊಂಡಿದ್ದಾರೆ. ಸದಾನಂದ ಅಂತ ರಘುನಾಥ ತೀರ್ಥರು ಇಟ್ಕೊಂಡಿದ್ರೆ ಸುರಾನಂದ ಅನ್ನುವುದು ಭಗವಂತಾಚಾರ್ಯರ ಪರಿಗ್ರಹ. ಮತ್ತೆ ನಾನು ಕೂಡ ಇದನ್ನ ಮೊದಲಿಂದನೂ ಸುರಾನಂದ ಅಂತಾನೆ ಹೇಳುವುದನ್ನ ರೂಢಿ ಮಾಡ್ಕೊಂಡಿದ್ದೇನೆ. ಮತ್ತೆ ಬನಂಜ ಗೋವಿಂದಾಚಾರ್ಯರು ಕೂಡ ಸುರಾನಂದ ಅನ್ನುವ ಶಬ್ದವನ್ನೇ ಪರಿಗ್ರಹ ಮಾಡಿದ್ದಾರೆ. ಸುರರಿಗೆ ಜ್ಞಾನವನ್ನ, ಸುಖವನ್ನ ಮತ್ತೆ ಎಲ್ಲ ತರದ ಪ್ರವೃತ್ತಿಯನ್ನ ಕೊಡುವವನು ಇವನೇ, ಇದೇ ಭಗವಂತನೇ ಅಂತ ಅರ್ಥವನ್ನ ಗೋವಿಂದಾಚಾರ್ಯ ಹೇಳಿದ್ದಾರೆ. ಮತ್ತೆ ಇವನು ಸ್ವಯಂ ವಿಶಿಷ್ಟವಾದಂತಹ ಸುಖ, ತಾನು ಸ್ವಯಂ ಸುಖ ಮತ್ತೆ ವಿಶಿಷ್ಟವಾದ ಪ್ರವೃತ್ತಿ ಇತ್ಯಾದಿಗಳನ್ನು ಉಳ್ಳವನು. ಸುರಾನಂದ ಅನ್ನೋ ಶಬ್ದಕ್ಕೆ ಈಗಾಗಲೇ ನಾವು ನೋಡಿದ ಅರ್ಥ ಹೊಂದಿದೆ. ಅದನ್ನ ಭಗವಂತಾಚಾರ್ಯ ಹೇಳಿದ್ರು. ಇತರರ ಸುಖವನ್ನು ಕಸಿಯುವವರು. ಸು ಅಂದ್ರೆ ಸುಖ, ಅದನ್ನ ರಿ ಅಂದ್ರೆ ಕಸಿದು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥವ್ರು, ಅವರನ್ನ ಸುರಾನಂದ ಅಂತ ಹೇಳಬೇಕು. ಇದು ರಘುನಾಥ ಸ್ವಾಮಿಗಳು ಹೇಳಿದಂತ, ಇದು ಭಗವಂತಾಚಾರ್ಯ ಹೇಳಿದಂತ ಒಂದು ಅರ್ಥ. ಮತ್ತೆ ಅವರೇ ಸುರಾಪಾನ ಮಾಡುವವರು ಸುರರು. ಆದ್ರಿಂದ ಸುರ ಅಂದ್ರೆ ಮದ್ಯಪಾನ ಮಾಡುವಂಥ ದೈತ್ಯರನ್ನೇ ಸುರ ಅಂತ ಹೇಳಬೇಕು. ಅವರ ಅನ ಅಂದ್ರೆ ಪ್ರಾಣ, ಅದನ್ನ ಜತಿ ಖಂಡಯತಿ, ದು ಅವಖಂಡನೆ ಅಂತ ಧಾತು. ಆದ್ರಿಂದ ಆತನನ್ನ ಸುರಾನಂದ ಅಂತ ಹೇಳಬೇಕು. ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ಸುರಾನಂದ ಅನ್ನೋ ಶಬ್ದಕ್ಕೆ ಸಂಬಂಧಿಸಿದ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ವರ್ಧಂ ವೃಷಭಂ ಚರ್ಷಣೀನಾಂ ಸಯುಧ್ಮ ಸತ್ವ ಖಜಕೃತ್ ಸಮದ್ವ ತುವಿಂ ವೃಕ್ಷೋ ನದನುಮಾಂಗ್ ಋಜೀಷಿ ಬೃಹದ್ರೇಣುಶ್ಚ್ಯ ಅಂತ. ಚ್ಯವನ ಎಂಬಲ್ಲಿ ವನ ಅನ್ನೋದು ಮುಂದಿನ ನಾಮಕ್ಕೆ ಹೋಗಿದೆ, ಇಲ್ಲಿ ಚ್ಯ ಅಂತ ಅನ್ನೋದು ಸೇರ್ಕೊಂಡಿದೆ. ಹಾಗಾದ್ರೆ ಈ ಮಂತ್ರಕ್ಕೆ ಅವ್ರು ಹೇಳುವ ಅರ್ಥ ಏನು? ಯುದ್ಧ ಅಂದ್ರೆ ಯುದ್ಧ ಪ್ರವೀಣ ಅಂತ ಅರ್ಥ. ಖಜಕೃತ್ ಅಂದ್ರೆ ಯುದ್ಧ ಮಾಡುವಂಥವನು. ಸಮದ್ವ ಅಂದ್ರೆ ಇನ್ನೊಬ್ಬರಿಗೆ ಯುದ್ಧವನ್ನ ಮಾಡಿಸುವವನು, ಯುದ್ಧ ಪ್ರೇರಕ ಅಂತ
ಅರ್ಥವನ್ನು ಹೇಳ್ತಾರೆ. ಸತ್ವ ಅಂದ್ರೆ ಸತ್ವಗುಣ ಭರಿತ. ಸತ್ವ ಅಂದ್ರೆ ಶತ್ರುಗಳನ್ನ ನಾಶ ಮಾಡುವವನು ಅಂತ ಅರ್ಥವನ್ನು ಅವ್ರು ಹೇಳ್ತಾರೆ. ವೃಕ್ಷ ಮ್ಲೇಂಛ ಅಂತ ಒಂದು ಧಾತು, ಅಂದ್ರೆ ಅವ್ಯಕ್ತವಾದ ಧ್ವನಿ, ವಿಶಿಷ್ಟವಾದ ಧ್ವನಿ ಅಂತ ಅರ್ಥ. ಹಾಗಾಗಿ ವೃಕ್ಷ ಅಂದ್ರೆ ಧ್ವನಿ ಅಂತ ಅರ್ಥ. ತುವಿ ವೃಕ್ಷ ಅಂದ್ರೆ ಮಹತ್ತಾದ ಧ್ವನಿ ಉಳ್ಳವನು, ವಿಶಿಷ್ಟವಾದ ಧ್ವನಿ ಉಳ್ಳವನು, ಮಹಾನಾದ ಉಳ್ಳವನು ಅಂತ ಅರ್ಥವನ್ನು ಹೇಳ್ತಾರೆ ಭಗವಂತಾಚಾರ್ಯರು. ನದನು ಅಂದ್ರೆ ಸಂಗ್ರಾಮ. ನದನುಮಾನ್ ಅಂದ್ರೆ ಅಲ್ಲಿ ಮತು ಪ್ರತ್ಯಯ ಬಂದಿರುವುದು ಬಹಳ ಅನ್ನೋ ಅರ್ಥದಲ್ಲಿ. ಬಹಳ ಸಂಗ್ರಾಮವನ್ನು ಮಾಡುವವನು, ಯುದ್ಧದಿಂದ ಯಾವತ್ತೂ ತೃಪ್ತನಾದವನಲ್ಲ, ದುಷ್ಟಶಕ್ತಿಗಳ ವಿರುದ್ಧ ಯಾವತ್ತೂ ಕೂಡ ಯುದ್ಧವನ್ನು ಸಾರ್ತಾ ಇರುವವನು ಅಂತಾನೆ ಅರ್ಥ. ವಿಜಯಶೀಲ ಅಂತ ಅರ್ಥ. ಅಥವಾ ನದ ಅಂದ್ರೆ ಸ್ತೋತ್ರ ಮಾಡುವವರು. ನದರು ಅಂದ್ರೆ ಸ್ತೋತ್ರ ಮಾಡುವಂಥವ್ರು. ಅಂತ ಸ್ತೋತ್ರ ಮಾಡುವಂತ ಭಕ್ತರ ನು ಅಂದ್ರೆ ಸ್ತೋತ್ರ, ಅದನ್ನ ಉಳ್ಳವನು, ಆ ಸ್ತೋತ್ರವನ್ನು ಕೇಳಿ ಸಂತೋಷ ಪಡುವವನು ಅಂತ ಅರ್ಥವನ್ನು ಹೇಳ್ತಾರೆ. ಇನ್ನೊಂದು ಅರ್ಥ ಅವರೇ ಹೇಳಿದ್ದು. ಋಜೀಶ ಅಂದ್ರೆ ವಲ್ಕಲ ಅಂತ ಅರ್ಥ ಹೇಳ್ತಾರೆ ಅವರು. ವಲ್ಕಲ ಅಂದ್ರೆ ನಾರುಮಡಿ. ಆ ನಾರುಮಡಿ ಅನ್ನೋ ಶಬ್ದದಿಂದ ಉಪಲಕ್ಷಣತೆಯ ದಾರ್ಢ್ಯವನ್ನು ಸ್ವೀಕಾರ ಮಾಡಬೇಕು. ಹಾಗಾಗಿ ಋಜೀಷಿ ಅಂದ್ರೆ ದೃಢವಾದ ಶರೀರವುಳ್ಳವನು ಅಂತ ಅರ್ಥ ಅಂತ ಇದನ್ನ ಭಗವಂತಾಚಾರ್ಯ ಹೇಳ್ತಾರೆ. ಪ್ರಾಯ ಅಲ್ಲಿ ವಲ್ಕಲ ಇರ್ಲಿಕ್ಕಿಲ್ಲ, ಕಲ್ಕ ಅಂತಿದ್ದಿರ್ಬೇಕು. ಕಲ್ಕ ಅಂದ್ರೆ ಹಿಂಡಿ, ಸೋಮರಸವನ್ನು ಹಿಂಡಿದ ಮೇಲೆ ಉಳಿಯುವಂತಹ ಹಿಂಡಿಗೆ ಕಲ್ಕ ಅಂತ ಹೇಳ್ತಾರೆ. ಅದು ವಲ್ಕಲ ಅನ್ನೋದು ಸಂಪಾದನೆ ದೋಷ ಇದ್ದಿರಬೇಕು. ಆ ಭಗವಂತಾಚಾರ್ಯರ ಪಾಠವನ್ನು ಸಂಪಾದನೆ ಮಾಡಿದವರು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳ್ಳೆಯದು. ವಲ್ಕಲ ಇದ್ದಿರ್ಲಿಕ್ಕಿಲ್ಲ ಅದು. ಅದರ ಅರ್ಥ ಯಾಕೆ ಹಿಂಡಿ ಇದ್ದಿರಬೇಕು ಅನ್ನೋದನ್ನು ಮುಂದೆ ಹೇಳ್ತೇನೆ. ಸೋಮರಸವನ್ನು ಹಿಂಡಿ ಉಳಿದ ಬಳಿಕ ಉಳಿಯುವ ಚರಟವೇ ಆ ಕಲ್ಕ, ವಲ್ಕಲ ಅಲ್ಲ ಅದು ಪ್ರಾಯ. ಆ ಉಳಿದಿರುವಂತ ಹಿಂಡಿ ಏನಿರ್ತದೆ ಅದು ಬಹಳ ಗಟ್ಟಿಮುಟ್ಟಾಗಿರ್ತದೆ, ಬಹಳ ದೃಢವಾಗಿರ್ತದೆ. ಅದರಂತೆ ಇವನು ಕೂಡ ದೃಢವಾಗಿದ್ದಾನೆ ಅಂತ ಅದರ ತಾತ್ಪರ್ಯವನ್ನ ಸ್ವೀಕಾರ ಮಾಡಬೇಕು ಅಂತಾರೆ ಭಗವಂತಾಚಾರ್ಯರು. ಯುದ್ಧ ಕಾಲದಲ್ಲಿ ದೊಡ್ಡ ಪ್ರಮಾಣದ ಧೂಳನ್ನು ಎಬ್ಬಿಸುವವನು ಅಂತ ಅರ್ಥ. ಅಥವಾ ಇದು ಬೃಹದ್ರೇಣು ಅನ್ನೋ ಶಬ್ದಕ್ಕರ್ಥ. ಅಥವಾ ಸ್ವಯಂ ಅವನ ಪಾದಧೂಳಿ ಅಂತ ಅನ್ನೋದು ಮಹಾತ್ಮ್ಯೋಪೇತವಾದ್ದು, ಅಂಥ ಪಾದಧೂಳಿ ಉಳ್ಳವನು. ಮನುಷ್ಯ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ, ಪ್ರಜೆಗಳು ಅಂದ್ರೆ ಶತ್ರುಗಳು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇವನೇ ಚವನ ಅಂದ್ರೆ ಪ್ರತ್ಯಾವಕ, ಅವರೆಲ್ಲರನ್ನು ಓಡಿಸುವವನು ಅಂತ ಅರ್ಥ. ಇದಿಷ್ಟು ಭಗವಂತಾಚಾರ್ಯರು ಹೇಳುವಂಥ ಅರ್ಥ. ಮುಂದೆ ರಘುನಾಥ ಸ್ವಾಮಿಗಳು ಹೇಳುವ ಅರ್ಥವನ್ನು ನೋಡೋಣ. ಖಜಕೃತ್ ಅಂದ್ರೆ ಯುದ್ಧಕೃತ್ ಅಂತ ಅರ್ಥ. ಆ ಅರ್ಥವನ್ನು ಎಲ್ಲರೂ ಹೇಳೇ ಇದ್ದಾರೆ. ತುವಿ ವೃಕ್ಷ ಅಂದ್ರೆ ವೃಕ್ಷತಿ, ಅನೇಕ ಜನರಿಗೆ ಅನೇಕ ಜನರಲ್ಲಿ ಸ್ನೇಹವನ್ನು ಮಾಡುವವನು, ಭಕ್ತರಲ್ಲಿ ಸ್ನೇಹವನ್ನು ಮಾಡುವವನು ಅನ್ನೋ ಅರ್ಥ. ಸ್ನೇಹದಿಂದ ಅವರೆಲ್ಲರನ್ನು ಒಗ್ಗೂಡಿಸುವವನು ಅಂತ ಅರ್ಥವನ್ನು ಸಂಯೋಕ್ತ ಅಂತ ಹೇಳ್ತಾರೆ ರಘುನಾಥ ಸ್ವಾಮಿಗಳು. ಆ ರಘುನಾಥ ಸ್ವಾಮಿಗಳ ಭಾವ ಅಲ್ಲಿ ಪೂರ್ಣವಾಗಿ ಸ್ಪಷ್ಟ ಆಗೋದಿಲ್ಲ. ಸ್ನೇಹಕರ್ತ ಸಂಯೋಕ್ತ ಅಂತ ಹೇಳಿದ್ದಾರೆ. ಭಕ್ತರಲ್ಲಿ ಪರಸ್ಪರ ಸ್ನೇಹವನ್ನು ಮಾಡುವವನು, ಭಕ್ತರಿಗೂ ತನಗೂ ಸ್ನೇಹ ಉಂಟಾಗುವಂತೆ ಮಾಡುವವನು, ಸ್ನೇಹಪೂರ್ವಕವಾದಂತಹ ಮಿಲನ ಉಂಟಾಗುವಂತೆ ಮಾಡುವವನು ಅಂತ ಅರ್ಥವನ್ನು ತಿಳ್ಕೋಬಹುದು. ನದನು ಅಂದ್ರೆ ಯುದ್ಧ ಅಂತ ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ರು. ಆದ್ರೆ ನದನು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ನಾದ ಅನ್ನೋ ಅರ್ಥವನ್ನು ಹೇಳ್ತಾರೆ ಅದಕ್ಕೆ. ಹಾಗಾಗಿ ನಾದ ಉಳ್ಳವನು, ಶಬ್ದ ಉಳ್ಳವನು. ಶಬ್ದ ಅಂದ್ರೆ ಕೀರ್ತಿ, ಮಹಾಕೀರ್ತಿ ಉಳ್ಳವನು ಅಂತ ಅರ್ಥ. ಇದು ರಘುನಾಥ ಸ್ವಾಮಿಗಳು ಹೇಳುವಂತ ಅರ್ಥ. ಋಜೀಷ ಅಂದ್ರೆ ಈ ಎರಡು ಪ್ರಾತಃ ಸವನ ಮತ್ತು ಮಧ್ಯಾಹ್ನ ಸವನ, ಬೆಳಗಿನ ಯಜ್ಞ ಮತ್ತು ಮಧ್ಯಾಹ್ನದ ಯಜ್ಞ, ಅವೆರಡೂ ಮುಗಿದ ಬಳಿಕ ಉಳಿಯುವಂತಹ ಒಂದೇನು ಸೋಮ ರಸ ಇದೆ, ಅದಕ್ಕೆ ರಜೀಷ ಅಂತಾರೆ. ಅದು ಹೆಚ್ಚಿನ ವಿವರಗಳನ್ನ ಹಿಂದೆ ಹೇಳಿದ್ದೆ, ಈಗ ಮುಂದೆ ಮತ್ತೆ ನಾನು ಹೇಳೋನಿದ್ದೇನೆ. ಅಂತಹ ಸೋಮರಸವನ್ನು ಪಾನ ಮಾಡುವವನು ಅಂತ ಅರ್ಥ. ಬೃಹದ್ರೇಣು ಅಂದ್ರೆ ಯುದ್ಧದಲ್ಲಿ
ಪ್ರಬಲವಾಗಿ ಯುದ್ಧ ಮಾಡಿ ದೊಡ್ಡ ಪ್ರಮಾಣದ ಧೂಳೆಬ್ಬಿಸುವವನು ಅಂತ ಅರ್ಥವನ್ನು ಹೇಳಿದ್ದಾರೆ. ಅದೆಲ್ಲ ಸಾಯಣಾಚಾರ್ಯರು ಮತ್ತೆ ರಘುನಾಥ ಸ್ವಾಮಿಗಳು ಒಂದೇ ಅರ್ಥವನ್ನು ಹೇಳ್ತಾರೆ. ಮನುಷ್ಯ ಸಂಬಂಧಿಗಳಾದಂತಹ ಎಲ್ಲ ಪ್ರಜೆಗಳು, ಸ್ವಯಂಭೂ ಮನು ಏನಿದ್ದಾನೆ, ವೈವಸ್ವತ ಮನು, ಸ್ವಯಂಭೂ ಮನು ಇರ್ಲಿಕ್ಕಿಲ್ಲ, ವೈವಸ್ವತ ಮನು. ಆ ವೈವಸ್ವತ ಮನುವಿನ ಪ್ರಜೆಗಳೆಲ್ಲರಿಗೂ ಕೂಡ ಇವನೇ ಪ್ರೇರಕ, ಚವನ ಅಂದ್ರೆ ಪ್ರೇರಕ ಅನ್ನೋ ಅರ್ಥವನ್ನ ಹೇಳ್ತಾರೆ ಭಗವಂತ ರಘುನಾಥ ಸ್ವಾಮಿಗಳು. ಅದರಿಂದ ಅವನೇ ಮುಖ್ಯ, ಶ್ರೇಷ್ಠ. ಸಮತ್ ಅನ್ನುವಲ್ಲಿ ಸಮದ್ವಾನ್ ಎಂಬಲ್ಲಿ ಮತ ಅಂದ್ರೆ ಆನಂದ, ಸಮತ್ ಅಂದ್ರೆ ಆನಂದದಿಂದ ಕೂಡಿದಂಥ ಆನಂದೋದ್ರೇಕ. ಆನಂದೋದ್ರೇಕವು ಆನಂದವು ಒಟ್ಟೊಟ್ಟಾಗೇ ಇರ್ತವೆ. ಅಂಥ ಆನಂದೋದ್ರೇಕ ಉಳ್ಳವನು ಅಂತ ಅರ್ಥ. ಇಲ್ಲಿ ರಘುನಾಥ ಸ್ವಾಮಿಗಳು ಆ ಭಗವಂತ ಯಾಕೆ ಈ ಕಾರ್ಯವನ್ನೆಲ್ಲ ಮಾಡ್ತಾನೆ ಅನ್ನೋದನ್ನು ವಿವರಿಸ್ತಾರೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದು ಸ್ಪಷ್ಟ ಇದೆ. ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನ ಅಪೇಕ್ಷಿತು ಕುರುತೆ ಕೇವಲಾನಂದ ಜಥೋನ್ಮತ್ತಸ್ಯ ನರ್ತನಂ. ಸೃಷ್ಟಿ ಸ್ಥಿತಿ ಪಾಲನೆ ಇತ್ಯಾದಿಗಳನ್ನ ಭಗವಂತ ಯಾವುದೇ ಪ್ರಯೋಜನವನ್ನು ಉದ್ದೇಶಿಸಿ ಮಾಡೋದಿಲ್ಲ. ಕೇವಲ ಆನಂದೋದ್ರೇಕದಿಂದ ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾನೆ. ಯಥಾ ಉನ್ಮತ್ತಸ್ಯ ನರ್ತನಂ. ನಾವೆಲ್ಲ ಸಾಮಾನ್ಯರಾದವರು ಯಾವುದೋ ಸುಖವನ್ನು ಬಯಸಿ ಅಥವಾ ದುಃಖವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ. ಇನ್ನು ಕೆಲವು ಬಾರಿ ದುಃಖದ ಉದ್ರೇಕದಿಂದಲೂ ಕಾರ್ಯವನ್ನು ಮಾಡ್ತೇವೆ. ದುಃಖದ ಉದ್ರೇಕದಿಂದ ಮನುಷ್ಯ ಗೋಳಾಡ್ತಾನೆ, ಚಡಪಡಿಸ್ತಾನೆ, ಇದೆಲ್ಲ. ಇನ್ನು ಸುಖ ಮತ್ತು ಸುಖದ ಪ್ರಾಪ್ತಿಗಾಗಿ ಮತ್ತು ದುಃಖದ ಪರಿಹಾರಕ್ಕಾಗಿ ಅವನು ಪ್ರಯತ್ನ ಮಾಡುವುದಂತೂ ನಮಗೆ ಕಂಡಿದ್ದೇ ಇದೆ. ಜಗತ್ತಿನಲ್ಲಿ ಅನೇಕ ಕಡೆ ಇದೆಲ್ಲ ಕಂಡು ಬಂದೇ ಬರ್ತದೆ. ಆದರೆ ಭಗವಂತ ಪ್ರವೃತ್ತಿ ಮಾಡುವುದು ಸುಖದ ಪ್ರಾಪ್ತಿಗಾಗಿ ಮತ್ತು ದುಃಖದ ಪರಿಹಾರಕ್ಕಾಗಿ ಅಲ್ಲ, ಮತ್ತು ದುಃಖದ ಉದ್ರೇಕದಿಂದಲೂ ಅವನು ಪ್ರವೃತ್ತಿ ಮಾಡುವುದಲ್ಲ. ಅವನು ಪ್ರವೃತ್ತಿ ಮಾಡುವುದು ಕೇವಲ ಸಂತೋಷದ ಉದ್ರೇಕದಿಂದ. ಜನಸಾಮಾನ್ಯರಾದವರು, ಸ್ವಲ್ಪ ಬುದ್ಧಿ ಇದ್ದವರು ಸುಖದ ಪ್ರಾಪ್ತಿಗಾಗಿ ದುಃಖದ ಪರಿಹಾರಕ್ಕಾಗಿ ಕೆಲಸ ಮಾಡ್ತಿರ್ತಾರೆ, ಅಥವಾ ದುಃಖದ ಉದ್ರೇಕದಿಂದ ಪ್ರವೃತ್ತಿ ಮಾಡ್ತಿರ್ತಾರೆ. ದೊಡ್ಡ ದೊಡ್ಡ ಹುಚ್ಚರು ಇರ್ತಾರೆ ಕೆಲವರು, ಪೂರ್ಣ ಹುಚ್ಚರಾದವರು. ಅವರಿಗೆ ಯಾರಾದರೂ ತಮ್ಮನ್ನು ನೋಡಿ ನಮಗೆ ಮಾನ ಸನ್ಮಾನಾದಿಗಳನ್ನು ಮಾಡಲಿ ಅನ್ನುವಂಥ ಆಲೋಚನೆ ಏನೂ ಇರೋದಿಲ್ಲ. ಅವ್ರು ಹಾಡ್ತಾರೆ, ಕುಣಿತಾರೆ, ಏನೇನೋ ಮಾಡ್ತಾರೆ. ಇದೆಲ್ಲ ಕೇವಲ ಸಂತೋಷದ ಉದ್ರೇಕದಿಂದ ಮಾಡ್ತಿರ್ತಾರೆ ಅಷ್ಟೆ. ಹೀಗೆ ಉನ್ಮತ್ತನ ನರ್ತನ ಹೇಗಿದೆಯೋ, ಉನ್ಮತ್ತನಾದ ಪುರುಷನ ನರ್ತನ ಹೇಗಿದೆಯೋ, ಅವನ ನರ್ತನ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ನರ್ತನ ಮತ್ತು ಗಾನ ಅಥವಾ ಅವನ ಯಾವುದೇ ಪ್ರವೃತ್ತಿ, ಅದು ನಮ್ಮಂತೆ ಅಲ್ಲ, ಉಳಿದ ಸಾಮಾನ್ಯರಂತೆ ಅಲ್ಲ. ಅವನು ಉಳಿದ ಸಾಮಾನ್ಯರ ಗೊಡವೆನೇ ಅವನಿಗಿರೋದಿಲ್ಲ. ಏನಾದ್ರು ಸನ್ಮಾನ ಮಾಡಿ ಬಿಡಿ. ಹಾಗೆ ಭಗವಂತಂದು ಕೂಡ. ಭಗವಂತನು ಮತ್ತನಂದದೆ ಎತ್ತ ನೋಡಿದರೂ ಒಳ ಹೊರಗೂ ಇದ್ದಾನೆ ಅಂತ ಹರಿಕಥಾಮೃತ ಸಾರ ಅವನನ್ನು ಹೇಳ್ತದೆ. ಭಗವಂತನು ಕೂಡ ಆನಂದೋದ್ರೇಕದಿಂದ ಪ್ರವೃತ್ತಿ ಮಾಡ್ತಿದ್ದಾನೆ ಅಂತ ಅದರ ಅರ್ಥ. ಉನ್ಮತ್ತಾನಾಮಿವ ಸುಖೋದ್ರೇಕಾದೇವ ಪ್ರವೃತ್ತಿ ಉಪಪತ್ತೇ ಇತಿ ಯುಕ್ತಿಂ ಸೂಚಯತಿ. ಉನ್ಮತ್ತರಂತೆ ಅವನು ಕೂಡ ಸುಖೋದ್ರೇಕದಿಂದೇ ಪ್ರವೃತ್ತಿ ಮಾಡೋದು. ಹಾಗಾದ್ರಿಂದ ಸದಾನಂದ ಅಂತಂದ್ರೆ, ಸತ ಅಂದ್ರೆ ಶ್ರೇಷ್ಠವಾದಂತ ಅರ್ಥ. ಶ್ರೇಷ್ಠ ಅಂದ್ರೆ ಏನು? ಉದ್ರಿಕ್ತವಾದಂತ ಅರ್ಥ. ಉದ್ರಿಕ್ತವಾದ ಆನಂದ ಉಳ್ಳವನ್ಯಾರೋ ಅವನೇ ಸದಾನಂದ ಅಂತ. ಇದು ಸದಾನಂದ ಅನ್ನೋ ಅರ್ಥವನ್ನು ಇಟ್ಕೊಂಡು ರಘುನಾಥ ಸ್ವಾಮಿಗಳು ನಮಗೆ ತಿಳಿಸಿರುವಂಥ ಅರ್ಥ. ಇದಿಷ್ಟು ಸಾಯಣಾಚಾರ್ಯರು, ರಘುನಾಥ ತೀರ್ಥರು ಮತ್ತು ಭಗವಂತಾಚಾರ್ಯರು ಇವರೆಲ್ಲ ಮಾಡಿರುವಂತಹ ಅರ್ಥಗಳನ್ನ ನಾವು ನೋಡಿದ್ದಾಯ್ತು. ಈ ಎಲ್ಲ ಅರ್ಥಗಳನ್ನು ಗಮನಿಸಿದ ಮೇಲೆ ಅಲ್ಲಿರುವ ಅರ್ಥಗಳನ್ನೇ ಇನ್ನು ಕೆಲವು ನನ್ನ ಮನಸ್ಸಿಗೆ ಹೊಳೆದಂತಹ ಅರ್ಥಗಳನ್ನ ಇಲ್ಲಿ ಮುಂದೆ ಹೇಳುವ ಪ್ರಯತ್ನ ಮಾಡಿದ್ದೇನೆ. ಅದನ್ನ ಈಗ ನೋಡೋಣ. ಅಯಂ ಇಂದ್ರ, ಈ ಇಂದ್ರ ಭಗವಂತ ಏನಿದ್ದಾನೆ, ಖಜಕೃತ್ ಅದು ಯುದ್ಧ ಮಾಡುವವನು. ಎಲ್ಲರೂ ಹಾಗೆ ಅರ್ಥ ಹೇಳಿದ್ದಾರೆ. ಇನ್ನೊಂದು ಅರ್ಥವನ್ನ ನಾನು ಹೇಳ್ಬೋದು, ಮಥನಕರ್ತ, ಈ ಸಮುದ್ರ ಮಥನ ಮೊದಲಾದವುಗಳನ್ನು ಮಾಡಿದವನು.
ಮತ್ತೆ ಶಾಸ್ತ್ರ ಪುರಾಣ ಇತ್ಯಾದಿಗಳ ಮಥನವನ್ನು ಅವನೇ ಮಾಡಿ ಅದರ ಸಾರ ಭಾಗವನ್ನು ನಮಗೆ ಉಣಿಸುವವನು. ಅದನ್ನು ತಿಳ್ಕೊಳ್ಬೇಕು ನಾವಿಲ್ಲಿ. ಸಮದ್ವಾನ್ ಅಂತ, ಅದು ಆನಂದ ಉದ್ರೇಕ ಉಳ್ಳವನು ಅಂತ ಅದರ ಅರ್ಥ. ಸಮದ್ವಾನ್ ಅಂತ ಶಬ್ದ, ಅದು ಮತು ಪ್ರತ್ಯಯ. ಅದು ವೇದದಲ್ಲಿ ಸಮದ್ವಾನ್ ಅಂತ ಅನುಸ್ವಾರ ಸಮೇತವಾಗಿ ಕಂಡು ಬರಬಹುದು. ತುವಿಮೃಕ್ಷ ಅಂದ್ರೆ ಏನು? ತುವಿಗಳು ಅಂದ್ರೆ, ತುವಿ ಅಂದ್ರೆ ಬಹಳ ಅಂತ ಅರ್ಥ. ಅವರಿಗೆ, ಆ ಬಹಳ ಜನರಿಗೆ ವೃಕ್ಷ ಸ್ನೇಹಕರ್ತ, ಸಂಯೋಕ್ತ, ಇದು ರಘುನಾಥ ಸ್ವಾಮಿಗಳು ಹೇಳಿದ್ದು. ಮತ್ತು ವರ್ಷಣ ಮೂಲಕವಾಗಿ ಅವರಿಗೆ ಅಭೀಷ್ಟಗಳನ್ನು ಸುರಿಸುವ ಮೂಲಕವಾಗಿ ಅವರ ಜೊತೆ ಸ್ನೇಹವನ್ನ, ಪ್ರೀತಿಯನ್ನು ಸಂಪಾದನೆ ಮಾಡಿದವನು. ಇದು ಸಾಯಣಾಚಾರ್ಯ ಹೇಳಿದ ಅರ್ಥ ನಾವು ಈಗಾಗಲೇ ನೋಡಿದ್ದೀವಿ. ವೃಕ್ಷ ಅಂದ್ರೆ ಧ್ವನಿ ಅಂತ ಅರ್ಥ. ಮಹಾನಾದವುಳ್ಳವನು, ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ತುವಿಮೃಕ್ಷ ಅನ್ನುವ ಶಬ್ದಕ್ಕೆ ತುವಿಗಳು ಅಂದ್ರೆ ಮಹೋಚ್ಚರು, ಅತ್ಯಂತ ದೊಡ್ಡ ದೊಡ್ಡವರು ಅಂತ ಅರ್ಥ. ಮಹೋಚ್ಚರು ಅಂತ ಶಬ್ದವನ್ನು ನಾನು ಬಳಸಿದ್ದು ಋಗ್ಭಾಷ್ಯದಲ್ಲಿ ಆಚಾರ್ಯರು ಬಳಸಿದ ಶಬ್ದ ಅದು. ಅಲ್ಲಿ ತುವಿ ಬಾಧ ಅಂತ ಶಬ್ದ ಇದೆ ಋಗ್ವೇದದ ಮಂತ್ರದಲ್ಲಿ. ಅಲ್ಲಿರುವ ತುವಿ ಎಂಬ ಶಬ್ದಕ್ಕೆ ಮಹೋಚ್ಚ ಅಂತ ಏನು ಆಚಾರ್ಯ ಅರ್ಥ ಹೇಳಿದ್ದಾರೆ, ಅದನ್ನೇ ಆ ಶಬ್ದವನ್ನು ಇಟ್ಕೊಂಡಿದ್ದೀನಿ. ಅತ್ಯಂತ ಶ್ರೇಷ್ಠರಾದವರು, ಅವರನ್ನ ವೃಕ್ಷಂ ಸಂಘಾತ ಏಕೀಭಾವ ಕಾರಣ, ಜಗತ್ತಿನಲ್ಲಿರುವಂತಹ ಅತ್ಯಂತ ದೊಡ್ಡವರಾದಂತಹ ಚತುರ್ಮುಖ ಬ್ರಹ್ಮಾದಿಗಳು ಮತ್ತೆ ಕಲಿ ಮೊದಲಾದಂಥ ದೈತ್ಯರು, ಅವ್ರು ಯಾರೇ ಇರಲಿ, ಎಷ್ಟೇ ದೊಡ್ಡವರಾಗಿರ್ಲಿ, ತಾಮಸ ಬುದ್ಧಿಯಲ್ಲೇ ದೊಡ್ಡವರೇ ಆಗಿರಲಿ, ಸಾತ್ವಿಕ ಬುದ್ಧಿಯಲ್ಲೇ ದೊಡ್ಡವರಾಗಿರ್ಲಿ, ಅವರೆಲ್ಲರೂ ಮಹೋಚ್ಚರು. ಅಂಥವ್ರನ್ನ ಏಕೀಭಾವ ಕಾರಣಂ, ಎಲ್ಲರನ್ನು ಕೂಡ ಪ್ರಳಯ ಕಾಲದಲ್ಲಿ ಏಕೀಕೃತ ಮಾಡುವವನು. ಪ್ರಳಯ ಕಾಲದಲ್ಲಿ ತನ್ನ ಬಳಿಗೆ ಅವನು ಎಳ್ಕೊಂಡು ಬಿಡ್ತಾನೆ. ಅಥವಾ ಪ್ರಹಾರ ಕಾರಣಂ, ಅವರೆಲ್ಲರಿಗೂ ಕೂಡ ಪ್ರಳಯಕರವಾದಂಥ ಏಟನ್ನು ಹಾಕ್ತಾನೆ. ಆ ಎರಡು ಅರ್ಥಗಳು ಕೂಡ ಆ ಶಬ್ದಕ್ಕೆ ಬರ್ತವೆ. ನದನುಮಾನ್ ಅಂದ್ರೆ ನಾದವಾನ್, ಇದೇ ಅರ್ಥವನ್ನೇ ನಾವು ಇಟ್ಕೊಳ್ಳೋಣ. ಸಾಯಣಾಚಾರ್ಯರು, ರಘುನಾಥ ಸ್ವಾಮಿಗಳೆಲ್ಲ ಅರ್ಥವನ್ನೇ ಹೇಳಿದ್ದಾರೆ. ಭಗವಂತಾಚಾರ್ಯ ಮಾತ್ರ ವಿಜಯಶೀಲನಾದವನು, ಗೆಲ್ಲುವವನು ಅನ್ನೋ ಅರ್ಥವನ್ನು ಹೇಳಿದ್ದಾರೆ. ಋಜೀಶ ಅಂದ್ರೆ ದೃಢವಾದ ಸ್ವರೂಪ ಉಳ್ಳವನು ಅಂತ ಅರ್ಥ. ಋಜೀಶ ಅನ್ನೋ ಶಬ್ದಕ್ಕೆ ಸೋಮರಸವನ್ನು ಪಾನ ಮಾಡುವವನು ಅನ್ನೋ ಅರ್ಥವನ್ನ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಮತ್ತೆ ಆಚಾರ್ಯರು ಹೇಳಿರುವ ಅರ್ಥ ಏನು, ಅದನ್ನ ಭಗವಂತಾಚಾರ್ಯರು ತಗೊಂಡಿದ್ದಾರೆ. ಋಗ್ಭಾಷ್ಯದಲ್ಲಿ ಆಚಾರ್ಯ ಹೇಳಿದ ಅರ್ಥ ತುವಿಭಾಧಂ ಋಜೀಶಂ ಅಂತ ಒಂದು ಮಂತ್ರದಲ್ಲಿದೆ. ಅದಕ್ಕೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದ್ರೆ ಋಜೀಶ ಅಂದ್ರೆ ದೃಢವಾದ ಸ್ವರೂಪ ಉಳ್ಳವನು. ಅದನ್ನ ಮುಂದೆ ವಿವರಿಸಿ ಹೇಳ್ತೇನೆ ನಾನು. ಮತ್ತೆ ಋಜೀಶ ಅಂದ್ರೆ ಇನ್ನೊಂದು ಅರ್ಥ ಆ ಸೋಮರಸವನ್ನು ಪಾನ ಮಾಡುವವನು. ಬೃಹದ್ರೇಣು ಸಂಗ್ರಾಮದಲ್ಲಿ ಧೂಳು ಎಬ್ಬಿಸುವವನು, ಇದರ್ಥ. ಅದಕ್ಕೆ ನಾನು ಹೇಳಿರುವಂತಹ ಮತ್ತೊಂದು ಅರ್ಥ, ಬೃಹತ್ತಾದವರು ಅಂದ್ರೆ ರಮಾ ಬ್ರಹ್ಮಾದಿಗಳು, ಅವರೆಲ್ಲರೂ ಕೂಡ ಈತನ ಎದುರಿಗೆ ಧೂಳಿ ಸಮಾನರು. ರೇಣುಗಳು ಅಂದ್ರೆ ಧೂಳಿ ಸಮಾನರು, ಆದ್ರಿಂದ ಅವನು ಬೃಹದ್ರೇಣು. ಮತ್ತೆ ಅವನ ಪಾದರೇಣುವು ಕೂಡ ಬಹಳ ಶ್ರೇಷ್ಠವಾದದ್ದು. ಧೂಳಿ, ಅವನ ಪಾದದಲ್ಲಿರುವಂತಹ ಒಂದು ಬೆರಳಿನ ಉಗುರಿನ ಧೂಳು ಕೂಡ ಬಹಳ ಪವಿತ್ರವಾದ್ದು. ಈ ಅರ್ಥವು ಕೂಡ ನಮಗೆ ಗೊತ್ತಿದ್ದೇ ಇದೆ. ಆದ್ರಿಂದ ಅವನು ಬೃಹದ್ರೇಣು. ರಘುನಾಥ ಸ್ವಾಮಿಗಳ ಅರ್ಥವನ್ನು ಹೇಳೇ ಇದ್ದಾರೆ. ಮಾನುಷೀನಾಂ ಅಂದ್ರೆ ಮನುಷ್ಯ ಕುಲೀನಾನ, ಮನುಷ್ಯ ಕುಲದಲ್ಲಿ ಹುಟ್ಟಿದಂತಹ ಎಲ್ಲಾ ಪ್ರಜೆಗಳಿಗೂ ಕೂಡ ಅವನು ಅಭಿಗಂತ ಅಂದ್ರೆ ಅವರನ್ನ ತನ್ನ ಭಕ್ತರು ಅಂತ ಅವ್ರ ಬಳಿಗೆ ಹೋಗುವಂಥವನು. ಅವರಿಗೆ ಪ್ರೇರಕ ಅಂತ ಮತ್ತೊಂದು ಅರ್ಥ ಇನ್ನೊಬ್ರು ಹೇಳಿದ್ದಾರೆ. ಅಭಿಗಂತ ಅವರನ್ನು ಉದ್ದೇಶಿಸಿ ಹೋಗುವವನು ಅನ್ನೋ ಅರ್ಥವನ್ನ ಸಾಯಣಾಚಾರ್ಯ ಹೇಳಿದ್ರೆ, ಪ್ರೇರಕ ಅನ್ನೋ ಅರ್ಥವನ್ನ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಅವರನ್ನು ಓಡಿಸುವವನು, ಶತ್ರುಗಳನ್ನು ಓಡಿಸುವವನು ಅನ್ನೋ ಅರ್ಥವನ್ನ ಭಗವಂತಾಚಾರ್ಯ ಹೇಳಿದ್ದಾರೆ. ಇಲ್ಲಿ ತುವಿಬಾಧಂ ಋಜೀಶಂ ಅಂತ ಮಂತ್ರ, ಮೂಲ ಮಂತ್ರ. ಅದು 1ನೇ ಅಷ್ಟಕದ, ಋಗ್ವೇದದ 1ನೇ ಅಷ್ಟಕದ 2ನೇ ಅಧ್ಯಾಯದ 37ನೇ ವರ್ಗದಲ್ಲಿ ಇರುವಂಥದ್ದು. ಅಥವಾ ಮಂಡಲ ಕ್ರಮದಲ್ಲಿ 1ನೇ ಮಂಡಲ 7ನೇ ಅನುವಾಕ 32ನೇ ಸೂಕ್ತ. ಅಯೋಧ್ಯೇವ ದುರ್ಮದ ಆಹಿ ಜುಹ್ವೆ ಮಹಾವೀರಂ ತುವಿಬಾಧಂ ಋಜೀಶಂ ನಾತಾರೀದ್ಯಸ್ಯ ಸಮೃತಿಂ ವಧಾನಾಂ ಸಂರುಜಾನಾ ಪಿಪಿಷ ಇಂದ್ರ ಶತ್ರು
ಅಂತ ಆ ಮಂತ್ರ ಇದೆ. ಅಲ್ಲಿ ತುವಿಬಾಧ ಅಂತ ಬಂದಿದೆ, ಅದನ್ನ ಈಗಾಗಲೇ ನೋಡಿದ್ದೀವಿ. ತುವಿಬಾಧ ಅಂದ್ರೆ ಮಹೋಚ್ಚಾನಾಂ ಬಾಧಕ ಅನ್ನೋ ಅರ್ಥವನ್ನ ಅಲ್ಲಿ ಆಚಾರ್ಯ ಹೇಳಿದ್ದಾರೆ. ಮತ್ತು ದಾರ್ಢ್ಯಹೇತೋ ರುಜೀಶಾಖ್ಯಂ, ದೃಢವಾದ ಸ್ವರೂಪವುಳ್ಳವನು ಅಂತ ಅರ್ಥವನ್ನ ಅಲ್ಲಿ ಆಚಾರ್ಯ ಹೇಳಿದ್ದಾರೆ. ಆದ್ರಿಂದ ರಜೀಶ ಅನ್ನುವ ಅರ್ಥವೇ, ರಜೀಶ ಅನ್ನೋ ಶಬ್ದ ನಮಗೆ ದೃಢ ಅನ್ನೋ ಅರ್ಥವನ್ನು ಹೇಳುವುದೇ ಹೆಚ್ಚು ಯೋಗ್ಯ. ಆದರೆ ರಜೀಶ ಅನ್ನೋದಕ್ಕೆ ಮತ್ತೊಂದು ಅರ್ಥ ಇದೆ. ಸೋಮರ ಹಿಂದಿನ ಕಾಲದ ಯಜ್ಞದಲ್ಲಿ ಪ್ರಾತಃಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ 3 ಭಾಗವಾಗಿ ಮಾಡ್ತಿದ್ರು. ಸೋಮ ಅನ್ನುವ ಬಳ್ಳಿಯನ್ನು ಪ್ರಾತಃ ಕಾಲದಲ್ಲಿ ಮತ್ತು ಮಧ್ಯಾಹ್ನ ಕಾಲದಲ್ಲಿ ಚೆನ್ನಾಗಿ ಹಿಂಡುತ್ತಿದ್ರು. ಅದರ ರಸ ಸಿಕ್ಕ ಮೇಲೆ ಅದನ್ನ ಈ ಆಹುತಿ ಹಾಕ್ಲಿಕ್ಕೆ ಉಪಯೋಗ ಮಾಡ್ತಿದ್ರು. ಪ್ರಾತಃ ಕಾಲದಲ್ಲಿ ಮತ್ತು ಮಧ್ಯಾಹ್ನ ಕಾಲದಲ್ಲಿ ಅದನ್ನು ಚೆನ್ನಾಗಿ ಹಿಂಡಿದ ಮೇಲೆ ಉಳಿದ ಸೋಮ ಏನಿರ್ತದೆ ಅದಕ್ಕೆ ಮತ್ತೊಂದಿಷ್ಟು ಹಾಲು, ಮೊಸರು ಇತ್ಯಾದಿಗಳನ್ನು ಬೆರೆಸಿ ಅದನ್ನ ಮತ್ತೆ ಸಾಯಂಕಾಲದ ಸವನದಲ್ಲಿ ಉಪಯೋಗ ಮಾಡ್ತಿದ್ರು. ಅದನ್ನ ವ್ಯರ್ಥ ಮಾಡ್ತಿರ್ಲಿಲ್ಲ ಅವರು. ಹೀಗೆಲ್ಲ ಇದು ಶ್ರೌತ ಯಜ್ಞ ಪ್ರಕ್ರಿಯಾ ಕೋಶ ಮೊದಲಾದ ಕಡೆ ಇದೆ. ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ ಅಂತ ನೆನಪು. ಹಾಗಾಗಿ ರುಜೀಶ ಅಂದ್ರೆ ಆ ಸಾಯಂಕಾಲದ ಹೊತ್ತಿಗೆ ಉಳಿಯುವಂಥ, ಈಗಾಗಲೇ ಹಿಂಡಿ ಉಳಿದಂಥ ರಸ ಎಲ್ಲ ತೆಗೆದಾಗಿ ಉಳಿದಿರುವಂಥ ಸೋಮದ ಚರಟ ಏನಿದೆ ಅದೇ ರುಜೀಶ. ಅದನ್ನು ಕೂಡ ಈತ ಭಕ್ತರು ಕೊಟ್ಟಾಗ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಈ ದೃಢವಾದ ವ್ಯಕ್ತಿತ್ವವುಳ್ಳವನು ಅನ್ನೋ ಅರ್ಥವನ್ನು ಹೇಳುವುದೇ ಯೋಗ್ಯ. ಇದಿಷ್ಟನ್ನ ಈಗ ಹೇಳಿ ಮುಗಿಸಿದ್ದೇನೆ. ಈ ಅರ್ಥಕ್ಕೆ ಸಮರ್ಥನೆಗಳು, ಧಾತುಗಳು ಯಾವುದು, ಮತ್ತೆ ಮಾನುಷೀಣಾಂ ಪ್ರಜಾನಾಂ ಅನ್ನೋದಕ್ಕೆ ಮತ್ತೇನರ್ಥ ಅನ್ನೋದನ್ನೆಲ್ಲ ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಪ್ರವಚನ ಭಾಗ ಸಮಾಪ್ತವಾಗಿದೆ.